ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ ಝಡ್ ಟೆಸ್ಟ್ ಅನ್ನ ಯೂಸ್ ಮಾಡಿಕೊಂಡು ಈ ಒಂದು ಟೇಬಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಮೇಜರ್ ಆಗಿ ನಿಮಗೆ 2 ಟೈಲ್ ಟೆಸ್ಟ್ ಅಲ್ಲೇ ನಿಮಗೆ ಕೇಳೋದು. 5% ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ, 1% ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇವೆರಡೇ ಬರೋದು, ಸರಿನಾ? ಏನಾದ್ರೂ 5% ಲೆವೆಲ್ ಅಂದ್ರೆ 1.96, 1% ಲೆವೆಲ್ ಅಂದ್ರೆ 2.58 ಅನ್ನ ಯೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಸಾಲ್ವ್ ಮಾಡಬಹುದು. ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಎ ಡೈ ವಾಸ್ ಥ್ರೋನ್ 9000 ಟೈಮ್ಸ್ ಅಂಡ್ ಎ ಥ್ರೋ ಆಫ್ 5 or 6 ವಾಸ್ obtained 3240 times. On the assumption of the random throwing, do the data indicate the unbiased die at 1% level of the significance? ಈಗ ನಮ್ಮ ಹತ್ರ ಡೈ ಇದೆ ಅಂತ ಅನ್ಕೊಳ್ಳಿ. ಸ್ನೇಕ್ ಅಂಡ್ ಲ್ಯಾಡರ್ ಎಲ್ಲ ಆಡ್ಬೇಕಾದ್ರೆ ಡೈ ಆಗ್ತೀವಲ್ವಾ? ಸೊ ಅದೆಲ್ಲಿಂದ ಎಲ್ಲಿವರೆಗೂ ಇರುತ್ತೆ? ರೀಡಿಂಗ್ಸ್ 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ, 5 ಇರುತ್ತೆ, 6 ಇರುತ್ತೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, 9000 ಟೈಮ್ಸ್ ನಾನು ಆ ಡೈಸ್ ಅನ್ನ ಹಿಂಗ ಹಾಕ್ತಾ ಇದ್ದೀನಿ. ಹಾಕಕ್ಕಾಗಲ್ಲ, ಅವರು ಹಿಂಗೆ ಹೇಳಿದಾರೆ, ಏನು ಮಾಡೋಕ್ಕಾಗಲ್ಲ. 9000 ಸಲ ನಾನು ಇವಾಗ ಥ್ರೋ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನಾಗ್ತಾ ಇದೆ, 5 ಅಥವಾ 6. ಸೊ ಈ ಎರಡು ರೀಡಿಂಗ್ಗಳು ಎಷ್ಟು ಬಂದಿದ್ದಾವೆ? 5 ಅಥವಾ 6 3240 ಬಂದಿದ್ದಾವೆ. ಇನ್ನ ಉಳ್ಕೊಂಡಿದಾವಲ್ಲ ಅವೆಲ್ಲ 1, 2, 3, 4, ಸರಿನಾ? 9000ದಲ್ಲಿ 5 ಅಥವಾ 6 ಬಿದ್ದಿರುವಂತ ರೀಡಿಂಗ್ಸ್ ಎಷ್ಟು? 3240. ಸೊ ಇದರಿಂದ ನಾವೇನ್ ಹೇಳ್ಬೇಕು ಅಂತಂದ್ರೆ, ಆ ಒಂದು ಡೈಸು ಬಯಾಸ್ ಆಗಿದೆಯಾ? ಬಯಾಸ್ ಅಂತ ಅಂದ್ರೇನು? ಒಂದೇ ಬೀಳೋದು ಅಥವಾ 2 ಬೀಳೋದು ಅಥವಾ 3 ಬೀಳೋದು. ಈಗ ಟಾಸ್ ಮಾಡ್ಬೇಕಾದ್ರೆ ನಾವ್ ಹೇಳ್ತೀವಲ್ಲ, 2 ರೂಪಾಯಿನ ಕಾಯಿನ್ ಬರೀ ಟೈಲೇ ಬೀಳುತ್ತೆ, 5 ರೂಪಾಯಿನ ಕಾಯಿನ್ ಬರೀ ಎಡ್ಡೆ ಬೀಳುತ್ತೆ. ಸೊ ಈ ತರ ಬಯಾಸಡ್ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ಕಂಡೀಷನ್, ಸರಿನಾ? ಬಯಾಸ್ ಆಗಿದೆಯೋ ಇಲ್ವೋ ಅಂತ ನಾನು ಚೆಕ್ ಮಾಡಬೇಕಾಗತ್ತೆ. ವೆರಿ ಸಿಂಪಲ್. ಸೊ ಪ್ರಾಬ್ಲಮ್ಗೆ ಪ್ರೊಸೀಡ್ ಆಗ್ತಾ ಹೋಗೋಣ. ಸೊಲ್ಯೂಷನ್. ಸೊ ಫಸ್ಟ್, ಸಪೋಸ್ ದಿ ಡೈ ಈಸ್ ಅನ್ಬಯಾಸ್ಡ್. ದಿ ಡೈ ಈಸ್ ಅನ್ಬಯಾಸ್ಡ್. ಅನ್ಬಯಾಸ್ಡ್ ಅಂತಂದ್ರೆ ಬಯಾಸ್ ಆಗಿಲ್ಲ, ಕರೆಕ್ಟ್ ಆಗಿ ರೀಡಿಂಗ್ಸ್ ಬೀಳ್ತಾ ಹೋಗುತ್ತೆ. ನಾವು ಏನೇ ಹಾಕಿದ್ರು ಕೂಡ ಡಿಫ್ರೆಂಟ್ ವ್ಯಾಲ್ಯೂಸ್ ಬೀಳ್ತಾ ಹೋಗುತ್ತೆ. ಆಗಾಗ್ಲೇ ಬರೀ 2 ಅಥವಾ ಆಗಾಗ್ಲೇ ಬರೀ 5, ಆ ತರ ಆಗಾಗ್ಲೇ ಬೀಳ್ತಾ ಹೋಗಲ್ಲ ಅಂತ. ಸೊ ಈಗ ನನಗೆ ಟೋಟಲ್ ನಂಬರ್ ಆಫ್ ರೀಡಿಂಗ್ಸ್ ಎಷ್ಟಿರೋದು ಗಿವನ್? ನಾನು 9000 ಟೈಮ್ಸ್ ಆ ಒಂದು ಡೈಸ್ ಅನ್ನ ಥ್ರೋ ಮಾಡ್ತೀನಿ. ಸೊ ಎನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 9000. ಆ 9000 ಅಲ್ಲಿ 5 ಅಥವಾ 6 ಅನ್ನೋ ರೀಡಿಂಗ್ ಎಷ್ಟು ಬಂದಿದೆ? 3240 ಬಂದವೆ. ಈಗ ನಾನು ಪ್ರೊಬ್ಯಾಬಿಲಿಟಿನ ನೋಡಬೇಕು. ಪ್ರೊಬ್ಯಾಬಿಲಿಟಿ ಎಷ್ಟಿರುತ್ತೆ? ಈಗ ಟೋಟಲ್ ನಾನು ಅವಾಗಲೇ ಬರ್ದಿದ್ದೆ, ಇಲ್ಲಿ 1 ಬೀಳ್ಬೋದು, 2 ಬೀಳ್ಬೋದು, 3 ಬೀಳ್ಬೋದು, 4 ಬೀಳ್ಬೋದು, 5 ಬೀಳ್ಬೋದು, 6 ಬೀಳ್ಬೋದು. ಟೋಟಲ್ ಪಾಸಿಬಿಲಿಟಿ ಎಷ್ಟು? 1, 2, 3, 4, 5, 6. ಸೊ ಟೋಟಲ್ 6 ಪಾಸಿಬಿಲಿಟೀಸ್ ಇದೆ. ಅದರಲ್ಲಿ 5 ಅಥವಾ 6 ಎರಡೂ ಕೂಡ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ. ಎರಡೂ ಕೂಡ ಸೇರಿಸಿ 3240 ಅಂತ. ಸೊ ಇವೆರಡು ಅಂತಂದ್ರೆ ಏನಾಗುತ್ತೆ? 2 ಮಾತ್ರ ಉಳ್ಕೊಂತು, ಸರಿನಾ? 2 ಔಟ್ ಆಫ್ 6. 5 ಬೀಳ್ಬೋದು ಅಥವಾ 6 ಬೀಳ್ಬೋದು. 2 ಔಟ್ ಆಫ್ 6 ಆ ತರ. ಸೊ ಇದನ್ನ ಇನ್ನು ಸಿಂಪ್ಲಿಫೈ ಮಾಡ್ಬೋದಾ? ಎಸ್, 2 1s 2 3s. ಸೊ ಪಿ ವ್ಯಾಲ್ಯೂ ಇಸ್ 1/3. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್, 1 ಮೈನಸ್ ಪಿ. ಯಾಕೆ? ನಾವು ಸಮೇಷನ್ ಅನ್ನ ಮಾಡಿದಾಗ, ಅಂದ್ರೆ ಆಲ್ ಪಾಸಿಬಲ್ ಇವೆಂಟ್ ಗಳ ಪ್ರೊಬಾಬಿಲಿಟಿಯನ್ನ ಸಮ್ ಮಾಡಿದಾಗ ಅದು 1ಗೆ ಈಕ್ವಲ್ ಆಗಿರ್ಬೇಕು. ಸೊ ಇಲ್ಲಿ ನನಗೆ ಎರಡೇ ಸಿಚುವೇಶನ್ಸ್ ಇರೋದು. ಏನು? 5 ಮತ್ತೆ 6 ಬೀಳುವಂತ ರೀಡಿಂಗ್ಸ್ ಮತ್ತೆ ಇನ್ನ ಉಳಿದಿರುವಂತ ಬೇರೆ ರೀಡಿಂಗ್ಸ್ಗಳು, ಸರಿನಾ? 5 ಮತ್ತೆ 6 ಬೀಳುವಂತ ರೀಡಿಂಗ್ಸ್ ಮತ್ತೆ ಇನ್ನ ಉಳಿದಿರುವಂತ ಬೇರೆ ರೀಡಿಂಗ್ಸ್ ಅನ್ನ ಎರಡು ಸಪರೇಟ್ ಕಂಪಾರ್ಟ್ಮೆಂಟ್ ಆಗಿ ತಗೊಂತ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪಿ ವ್ಯಾಲ್ಯೂ ಏನ್ ಬಂದಿದೆ? 1/3. ಸೊ ಕ್ಯೂ ವ್ಯಾಲ್ಯೂ ಏನಾಗುತ್ತೆ? 3 - 1 ಹೋಲ್ ಡಿವೈಡೆಡ್ ಬೈ 3 whose ವ್ಯಾಲ್ಯೂ ಇಸ್ 2/3. ಸೊ ಈಗ ಕ್ಯೂ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಇಸ್ 2/3. ನೆಕ್ಸ್ಟ್ ಪಿ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಇಸ್ 1/3 ಅಂಡ್ ಎನ್ ವ್ಯಾಲ್ಯೂ ಇಸ್ 9000. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಅಂತಂದ್ರೆ, ಈಗ ಇದನ್ನ ಬಿಡ್ರಿ, 3240 ಬಿಟ್ಟಾಕಿ. ಈಗ ಇರೋ ಕಂಡೀಷನ್ ಪ್ರಕಾರ ಮತ್ತೆ ಪ್ರೊಬಾಬಿಲಿಟಿ ಪ್ರಕಾರ ಅದು ಬಯಾಸ್ ಆಗಿಲ್ಲ ಅಂತಂದ್ರೆ ಏನು? ಬಯಾಸ್ ಆಗಿಲ್ಲ, ಅನ್ಬಯಾಸ್ಡ್ ಆಗಿದೆ ಅಂತಂದ್ರೆ ಆ ಒಂದು ಡೈಸು ಯಾವ ರೀತಿ ಪ್ರೊಬಾಬಿಲಿಟಿ ಬರ್ಬೋದು ಅಂತಂದ್ರೆ, ಎಷ್ಟು ನಂಬರ್ ಆಫ್ ಟೈಮ್ಸ್ ಸಕ್ಸಸ್ ಅಂತಂದ್ರೇನು? 5 ಅಥವಾ 6 ಬೀಳ್ಬಹುದು, ಸರಿನಾ? ಇಲ್ಲಿ ನಾವು ಸಕ್ಸಸ್ ಅಂತಂದ್ರೇನು? 5 ಅಥವಾ 6 ಎಷ್ಟು ಬೀಳ್ಬಹುದು ಅನ್ಬಯಾಸ್ ಆಗಿದ್ರೆ ಅಂತ. ಸೊ ಎಷ್ಟಾಗುತ್ತೆ? ಎನ್ ಇಂಟು ಪಿ ಆಗುತ್ತೆ, ಸರಿನಾ? ಎನ್ ಅಂತಂದ್ರೆ 9000 ಇಂಟು ಪಿ ಅಂತ ಅಂದ್ರೆ ಎಷ್ಟು? ಪ್ರೊಬಾಬಿಲಿಟಿ 1/3. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 3000 ಸಲ ಬೀಳ್ಬೇಕಿತ್ತು, ಸರಿನಾ? ಏನಾದ್ರೂ ಕೂಡ ಅದು ಅನ್ಬಯಾಸ್ ಆಗಿದೆ, ಏನು ಕೂಡ ಇಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಕಂಡೀಷನ್ ಪ್ರಕಾರ 5 ಮತ್ತೆ 6 ಅನ್ನ ಸೇರಿಸಿದ್ರೆ
5 ಮತ್ತೆ 6 ಯಾವುದೇ ಒಂದು ರೀಡಿಂಗ್ ಬಿದ್ರೂ ಕೂಡ ಟೋಟಲ್ 3000 ಟೈಮ್ಸ್ ಬರಬೇಕಿತ್ತು. ಆದರೆ ನಮಗೆ ಅಬ್ಸರ್ವ್ ಆಗಿರೋದು, ಅಬ್ಸರ್ವ್ ಅಂತಂದ್ರೆ ಏನು, ನಾವು ನೋಡಿರೋದೇನು 9000 ಟೈಮ್ಸ್ ಕೂಡ ಹಾಕಿದಾಗ 3240 ಟೈಮ್ಸ್ ಬಂದಿದೆ. ಸೊ ಅಬ್ಸರ್ವ್ಡ್ ಎಷ್ಟು ಬಂದಿರೋದು, ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್, ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಎಷ್ಟಿರೋದು, ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡೋಣ ಅದನ್ನ, ದಟ್ ಈಸ್ 3240. ಇದು ಯಾವ ರೀತಿ ಅಂತಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು 3000 ಬೀಳ್ಬೋದು, ಯಾವುದು 5 ಅಥವಾ 6 ಇಬ್ಬರದು ಕೂಡ ರೀಡಿಂಗ್ ಅನ್ನ ಸೇರಿಸಿ. ಆದರೆ ನಮಗೆ ನಾವು ಎಕ್ಸಾಕ್ಟ್ ಆಗಿ ಥ್ರೋ ಮಾಡ್ತಾ ಮಾಡ್ತಾ 9000 ಟೈಮ್ಸ್ ರೀಡಿಂಗ್ ಅನ್ನ ಬರ್ದಾಗ ಏನ್ ಬಿದ್ದಿದೆ, 3240 ಟೈಮ್ಸ್ ಬಿದ್ದಿದೆ. ಸೊ ಈಗ ಏನ್ ಮಾಡ್ತೀನಿ, ಡಿಫ್ರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ತೀನಿ. ಡಿಫ್ರೆನ್ಸ್, ಸೊ ಡಿಫ್ರೆನ್ಸ್ ಯಾರ ಮಧ್ಯ, ಎಕ್ಸ್ಪೆಕ್ಟೆಡ್ ಅಂತೀನಿ, ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್. ಸೊ ಅಬ್ಸರ್ವ್ಡ್ ಎಷ್ಟಿರೋದು ನನಗೆ 3240 ಮೈನಸ್ ಎಕ್ಸ್ಪೆಕ್ಟೆಡ್ ಎಷ್ಟಿದ್ದು ನನಗೆ 3000. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನನಗೆ, 2000. ಅಬ್ಸರ್ವ್ಡ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದೀವಿ, ಎಕ್ಸ್ ಇಂದ. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಅನ್ನ ಎನ್ ಪಿ ಇಂದ, ಸರಿನಾ. ಎಕ್ಸ್ ವ್ಯಾಲ್ಯೂ ಏನ್ ಬಂದಿದೆ, 3240. ನೋಡಿ ಇಲ್ಲಿ 3240 ಮೈನಸ್ ಎನ್ ಪಿ ಅಂತಂದ್ರೆ ಏನು, ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಎಷ್ಟಿರೋದು 3000. ಸೊ 3200 ಮೈನಸ್ 3000 ಅಂತಂದ್ರೆ ಎಷ್ಟಾಯ್ತು, 240 ಉಳ್ಕೊಂತು. ಇದೇನಿದು ಡಿಫರೆನ್ಸ್ ಬಿಟ್ವೀನ್ ದ ಅಬ್ಸರ್ವ್ಡ್ ಅಂಡ್ ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್. ಈಗ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ ಇಲ್ಲಿ ಝೆಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗೋಣ, ಅವಾಗ ಈಸಿ ಆಗ್ತಾ ಹೋಗುತ್ತೆ ನಮ್ಗೆ ಇದು ಬಯಾಸ್ಡ್ ಅಥವಾ ಅನ್ಬಯಾಸ್ಡ್ ಅಂತ ಹೇಳೋದಕ್ಕೆ. ಸೊ ಝೆಡ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಎಕ್ಸ್ ಮೈನಸ್ ಎನ್ ಪಿ ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ಈ ಫಾರ್ಮುಲಾ ನೆನಪಿರ್ಬೇಕು, ಸರಿನಾ. ಎಕ್ಸ್ ಮೈನಸ್ ಎನ್ ಪಿ ಅಂತಂದ್ರೆ ನೀವು ಡಿಫ್ರೆನ್ಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಈಸ್ 240 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ರೂಟ್ ಆಫ್ ಎನ್ ವ್ಯಾಲ್ಯೂ ಎಷ್ಟಪ್ಪ ಇರೋದು, ಎನ್ ವ್ಯಾಲ್ಯೂ ನನಗೆ 9000 ಐತೆ. ಸೊ 9000 ಇಂಟು ಪಿ ವ್ಯಾಲ್ಯೂ ಎಷ್ಟಿದೆ ನನಗೆ, ಪಿ ವ್ಯಾಲ್ಯೂ 1/3 ಐತೆ, ಇಂಟು ಕ್ಯೂ ವ್ಯಾಲ್ಯೂ ಎಷ್ಟಿದೆ ನನಗೆ 2/3 ಐತೆ, 2/3. ಸೊ ಫಸ್ಟು ನಾವು ರೂಟ್ ಒಳಗಡೆ ಇರುವಂತ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗೋಣ. 240 ಹಂಗೆ ಉಳ್ಕೊಳ್ಳಿ. ರೂಟ್ ಒಳಗಡೆ 9000 9000 ಇಂಟು 1 ಇಂಟು 2 ಏನಾಯ್ತೆ, 18000 ಆಯ್ತು. ಹೋಲ್ ಡಿವೈಡೆಡ್ ಬೈ 3 3 ಏನಾಯ್ತು 9 9 1 9 2. ಸೊ ವ್ಯಾಲ್ಯೂ ಎಷ್ಟಾಯ್ತು 240 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ 2000. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ರೂಟ್ ಆಫ್ 2000 ಎಷ್ಟು ಬರುತ್ತೆ, 44.72 ಬರುತ್ತೆ, ಸರಿನಾ. ಸೊ 240 ಹೋಲ್ ಡಿವೈಡೆಡ್ ಬೈ 44.72 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 240 ಹೋಲ್ ಡಿವೈಡೆಡ್ ಬೈ 44.72. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 5.366 ಅಂತ ಬರುತ್ತೆ. ಸೊ ಲೆಟ್ ಮಿ ರೈಟ್ ಇಟ್ ಎಸ್ 5.36 ಸಾಕು, ಸರಿನಾ. 5.366 ಅಂತ ಎಲ್ಲ ಬರುತ್ತೆ, 5.36 ಸಾಕು. ಈಗ ನಾನು ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕ್ರಿಟಿಕಲ್ ವ್ಯಾಲ್ಯೂ ಜೊತೆ ನಾವು ಕಂಪೇರ್ ಮಾಡಬೇಕು. ಸೊ ನಾನು ಹೇಳಿದ್ದೀನಿ ಮೇಜರ್ ಆಗಿ ಈ 2 ಟೈಲ್ ಟೆಸ್ಟ್ ಮೇಲೆ ನಮಗೆ ಕ್ವಶನ್ಸ್ ಬರೋದು, ಇದು ಕೂಡ 2 ಟೈಲ್ ಟೆಸ್ಟ್ ಮೇಲೆನೆ. ಸೊ ಇದು 1% ಲೆವೆಲ್ 5% ಲೆವೆಲ್. ಸೊ ಇಲ್ಲಿ ನೋಡಿ 1% ಲೆವೆಲ್ ಅಂತ ಹೇಳಿದ್ದಾರೆ. ಸೊ 1% ಲೆವೆಲ್ ಮತ್ತೆ ಇಲ್ಲಿ ಪಾಸಿಟಿವ್ ಇರೋದ್ರಿಂದ 2.58 ಪಾಸಿಟಿವ್ ಅಲ್ಲಿ ಇದ್ರೆ. ಸೊ ಏನಾಗಿದೆ ಅಂತಂದ್ರೆ ನನ್ನ ಝೆಡ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ 2.58. ಝೆಡ್ ವ್ಯಾಲ್ಯೂ ಎಷ್ಟಿರೋದು 5.36. ಸೊ 5.36 ಈಸ್ ಗ್ರೇಟರ್ ದೆನ್ 2.58. ಇವಾಗ ನಾವೇನಂತ ಬರೀಬಹುದು, ಕಂಡೀಷನ್ ಫೇಲ್ ಆಯ್ತು. ಸೊ therefore ಬೇಡ, ಸಿನ್ಸ್ ಅಂತ ಬರೀರಿ. ಸಿನ್ಸ್ ಝೆಡ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ 2.58, hypothesis is rejected at 1% level of significance. ಸರಿನಾ, 1% level of significance. ಸೊ ಇನ್ನು ಕನ್ಕ್ಲೂಷನ್ ಏನ್ ಬರೀಬಹುದು, thus the dice is biased. ಇಲ್ಲಿ ಅನ್ಬಯಾಸ್ಡ್ ಅಂತ ಕೊಟ್ಟಿದ್ರು, ನೀವು ಬೇಕಾದ್ರೆ ನಾಟ್ ಅನ್ಬಯಾಸ್ಡ್ ಅಂತ ಬರೀಬಹುದು. ನಾಟ್ ಅನ್ಬಯಾಸ್ಡ್ ಅಂದ್ರೆ ಏನು, ಬಯಾಸ್ಡ್ ಅಂತಾನೆ ಅರ್ಥ. ಸೊ ದ ಡೈಸ್ ಈಸ್ ಬಯಾಸ್ಡ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, ಸರಿನಾ. ಈ ತರ ನೀವು ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ವೆರಿ ಈಸಿ ಪ್ರಾಬ್ಲಮ್ ಅಲ್ವಾ. ಸೊ ಈ ಒಂದು ಟೇಬಲ್ ನೀಟಾಗಿ ನೆನ್ಪಿಟ್ಕೋಬೇಕು. ಸೊ ಅದ್ರ ಪ್ರಕಾರ ಏನೇನ್ ಕೊಟ್ಟಿದ್ದಾರೆ ಫಸ್ಟ್ ಗಿವನ್ ಅನ್ನ ಬರ್ಕೊಳ್ಳಿ ಫಸ್ಟ್, ಸರಿನಾ.
ಈ ಗೀವನ್ ಬರೀದೇ ಇದ್ರೆ ನಿಮಗೆ ಮಾರ್ಕ್ಸ್ ಅನ್ನ ಕಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಫಸ್ಟ್ ಗೀವನ್ ಅನ್ನ ಬರ್ಕೊಂಡು ಪ್ರೊಬಬಿಲಿಟಿಯನ್ನ ಕಂಡುಹಿಡ್ಕೊಂಡು ಎಕ್ಸ್ಪೆಕ್ಟೆಡ್ ಮತ್ತೆ ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿ. ಅವೆರಡು ಸಿಕ್ಕಾದ್ಮೇಲೆ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಝೆಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಆ ವ್ಯಾಲ್ಯೂನ ಕಂಪೇರ್ ಮಾಡಬೇಕು 5% ಲೆವೆಲ್ ಅಥವಾ 1% ಲೆವೆಲ್ ಅಂತ. ಮೇಜರ್ ಆಗಿ ನಿಮಗೆ 2 ಟೈಲ್ ಟೆಸ್ಟ್ ಅನ್ನೇ ಕೊಡೋದು. ಸೊ ಇವಾಗ ಏನಾಯ್ತು ಅಂತಂದ್ರೆ ಇಲ್ಲಿ 2 ಟೈಲ್ ಟೆಸ್ಟ್ ಯಾಕೆ ಅಂತಂದ್ರೆ ನೋಡಿ ಇಲ್ಲಿ 5 ಮತ್ತೆ 6 ಅನ್ನ ಒಂದು ಪಾರ್ಟ್ ಆಗಿ ಮಾಡ್ಕೊಂಡು ಅಂತಂದ್ರೆ 5 ಮತ್ತೆ 6 ರೀಡಿಂಗ್ ಬಿದ್ರೆ ಒಂದು ಪಾರ್ಟ್ 3240 ಅಂತ ಕೊಟ್ಟಿದ್ರಲ್ಲ ಅಂತಂದ್ರೆ ಒಂದು ಪಾರ್ಟ್, 1 2 3 4 ಬಿದ್ರೆ ಅನದರ್ ಪಾರ್ಟ್. ಸೊ ಇಲ್ಲೇನಾಯ್ತು ಎರಡು ಸಪರೇಟ್ ಪಾರ್ಟ್ ಗಳಾದಂಗ ಆಯ್ತಲ್ಲ. ಸೊ ಅದಕ್ಕೆ 2 ಟೈಲ್ ಟೆಸ್ಟ್ ಆಗಿ ಬರುತ್ತೆ. ಸೊ 2.58 ಯಾಕೆ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇದೆ. ಸೊ 5.36 ವಿಚ್ ಇಸ್ ದ ಝೆಡ್ ವ್ಯಾಲ್ಯೂ ವಾಸ್ ಗ್ರೇಟರ್ ದೆನ್ 2.58. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ, ಫೇಲ್ ಆಗಿದೆ ಇದು. ಸೊ ಹೈಪೋಥಿಸಿಸ್ ಈಸ್ ರಿಜೆಕ್ಟೆಡ್ ಅಂಡ್ ದ ಡೈಸ್ ಈಸ್ ಬಯಾಸ್ಡ್. ಇಲ್ಲಿ ಅನ್ಬಯಾಸ್ಡ್ ಅಂತ ಕೊಟ್ಟಿದ್ದಾರೆ. ಅಷ್ಟು ಜನ ನಾಟ್ ಅನ್ಬಯಾಸ್ಡ್ ಅಂತಾನೂ ಕೂಡ ಬರೀತಾರೆ. ನಾಟ್ ಅನ್ಬಯಾಸ್ಡ್ ಅಂದ್ರೆ ಇನ್ನೇನು, ಬಯಾಸ್ಡ್ ಅಂದ್ರೆ ಇನ್ನೇನು, ಸೇಮ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.